ಎಲ್ಲರಿಗೂ ನಮಸ್ಕಾರ. ಸೋಮವಾರ ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಡಿಟಾಕ್ಸ್ ಡ್ರಿಂಕನ್ನು ಕುಡಿತಾ ಇದ್ದೀನಿ. ನಿಮಗೂ ಕೂಡ ಈ ಡಿಟಾಕ್ಸ್ ಡ್ರಿಂಕ್ನ ರೆಸಿಪಿ ಬೇಕು ಅಂತಂದರೆ ಹೇಳಿ. ನಾನು ಯಾವೆಲ್ಲ ಡಿಟಾಕ್ಸ್ ಡ್ರಿಂಕನ್ನು ಕುಡಿತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಒಂದು ವಿಡಿಯೋ ಮೂಲಕ. ಹಾಗೆ ಇವತ್ತು ನನ್ನ ಮಗಳಿಗೂ ಕೂಡ ಹುಷಾರಿರಲಿಲ್ಲ, ಅವಳನ್ನ ಸ್ಕೂಲಿಗೂ ಕೂಡ ಕಳಿಸ್ತಾ ಇಲ್ಲ. ಸ್ವಲ್ಪ ಕೆಮ್ಮು ನೆಗಡಿ ಎಲ್ಲ ಆಗಿತ್ತು. ಹಾಗಾಗಿ ನಿಧಾನಕ್ಕೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಂದ್ಕೊಂಡು ನಿಧಾನಕ್ಕೆ ಮಾಡ್ತಾಯಿದ್ದೀನಿ ಇವತ್ತು. ಹಾಗೆ ಬೇರೆ ಕೆಲಸ ಎಲ್ಲ ನಿಧಾನಕ್ಕೆ ಮಾಡ್ಕೊತಾ ಇದ್ದೀನಿ. ಇಲ್ಲ ಅಂತಂದರೆ ಅವಳನ್ನ ಸ್ಕೂಲಿಗೆ ಕಳಿಸ್ಬೇಕಲ್ವ, ಬೇಗ ಎಲ್ಲ ಕೆಲಸ ಆಗೋಗ್ಬಿಡುತ್ತೆ ಒಂದು 10 ಗಂಟೆ ಅಷ್ಟೊತ್ತಿಗೆ. ಸೊ ಬೆಳಗ್ಗೆನೇ ಬ್ರೇಕ್ಫಾಸ್ಟನ್ನು ಮಾಡ್ತಾಯಿದ್ದೀನಿ. ಪೈನಾಪಲ್ ತಂದಿದ್ದೆ ಮೊನ್ನೆ ಬರ್ತಾ, ಯಾಕೋ ಅದು ಕೆಟ್ಟೋಗ್ಬಿಟ್ಟಿತ್ತು. ಸರಿ ಇನ್ನೇನು ಮಾಡೋದು ಅಂತ ಹೆಚ್ಚು ನೋಡಿ ಬಿಸಾಕ್ದೆ. ಇನ್ನೇನು ಮಾಡೋದು, ಪೂರ್ತಿ ಕೆಟ್ಟೋಗ್ಬಿಟ್ಟಿತ್ತು. ಸ್ವಲ್ಪನೂ ಎಲ್ಲೂ ಚೆನ್ನಾಗಿರಲಿಲ್ಲ, ಹಾಗಾಗಿ ಬಿಸಾಕ್ಬಿಟ್ಟೆ. ಹಾಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಪುಳಿಯೋಗರೆ ಬೇಕು ಅಂತ ಹೇಳಿದ್ಲು ನನ್ನ ಮಗಳು, ಹಾಗಾಗಿ ಪುಳಿಯೋಗರೆ ಮಾಡ್ತಾಯಿದ್ದೀನಿ. ಹಾಗೆ ಹೊರಗಡೆಗೂ ಕೂಡ ಒಂದು ರಂಗೋಲಿಯನ್ನು ಹಾಕ್ತಾಯಿದ್ದೀನಿ. ಹಾಗೆ ಈ ಲಿಕ್ವಿಡ್ ರಂಗೋಲಿ ಯಾವ ರೀತಿ ಮಾಡ್ತೀನಿ ಅಂತ ನಿಮಗೆ ಬೇಕು ಅಂತಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ, ಹೋಗಿ ಚೆಕ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಕಾಣ್ತೈತೆ, ನೋಡ್ತಾ ಇರ್ಬೋದು ಡ್ರೈ ಆದಮೇಲೆ. ಸೊ ರಂಗೋಲಿಯನ್ನು ಹಾಕಿ ಅದಾದಮೇಲೆ ನನ್ನ ಮಗಳಿಗೆ ಸ್ವಲ್ಪ ತಲೆಗೆ ಎಣ್ಣೆನ ಹಚ್ತಾಯಿದ್ದೀನಿ. ಹಾಗೆ ನನ್ನ ಮಗಳಿಗೆ ಸ್ವಲ್ಪ ತಲೆಗೆ ಎಣ್ಣೆ ಹಚ್ಚೋಣ ಅಂತ ಹಚ್ತಾಯಿದ್ದೀನಿ. ನನ್ನ ಮಗ ಕ್ಯಾಮ್ರಾ ನೋಡಿದರೆ ಸಾಕು, ಮೊಬೈಲು ಕ್ಯಾಮ್ರಾ ಆನ್ ಆಗೋಂಗಿಲ್ಲ. ಈ ಥರ ತೊಗೊಂಡು ಓಡೋಗ್ಬಿಡ್ತಾನೆ. ನಾನು ವಿಡಿಯೋ ಮಾಡ್ತಾಯಿದ್ದೀನಿ, ತೊಗೊಂಡು ಓಡೋಗ್ಬಿಟ್ಟ. ಹಾಗೆ ಅವರಿಗೆಲ್ಲ ಬ್ರೇಕ್ಫಾಸ್ಟ್ನ ರೆಡಿ ಮಾಡಿಟ್ಟಿದ್ದೀನಿ. ಹಾಗೆ ನನಗೆ ಇವಾಗ ಬ್ರೇಕ್ಫಾಸ್ಟ್ನ ಮಾಡ್ಕೊತಾ ಇದ್ದೀನಿ. ಇವತ್ತು ನನಗೆ ಯಾಕೋ ಪುಳಿಯೋಗರೆ ಬೆಳಗ್ಗೆ ತಿನ್ನಬೇಕು ಅಂತ ಅನ್ನಿಸ್ಲಿಲ್ಲ, ಹಾಗಾಗಿ ರಾಗಿ ಗಂಜಿನ ಮಾಡ್ಕೊತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ರಾಗಿ ಗಂಜಿ ಮಾಡ್ಬೋದು. ಸ್ವಲ್ಪ ಹಿಟ್ಟನ್ನು ಹಾಕ್ಬಿಟ್ಟು ತಣ್ಣೀರಿಗೆ ಅದನ್ನು ಈ ರೀತಿ ಗ್ಯಾಸ್ ಮೇಲೆ ಇಟ್ಬಿಟ್ಟು ಅದಾದಮೇಲೆ ನಾವು ಗ್ಯಾಸ್ನ ಆನ್ ಮಾಡಬೇಕಾಗುತ್ತೆ. ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕು, ಸ್ವಲ್ಪ ಗಂಟಿಲ್ದಂಗೆ. ನಾರ್ಮಲಾಗಿ ರಾಗಿ ಗಂಜಿ ಯಾವ ರೀತಿ ಮಾಡೋದು ಅಂತ ಎಲ್ರಿಗೂ ಗೊತ್ತಿರುತ್ತೆ, ಕೆಲವೊಬ್ರಿಗೆ ಗೊತ್ತಿರಲ್ಲ. ಅದನ್ನು ಹಾಗೆ ಬಿಟ್ಬಿಟ್ರೆ ಸ್ವಲ್ಪ ಗಂಟುಗಳಾಗ್ಬಿಡುತ್ತೆ. ಹಾಗಾಗಿ ನಾವು ಮಿಕ್ಸ್ ಮಾಡ್ತಾನೆ ಇರಬೇಕಾಗುತ್ತೆ ಪೂರ್ತಿ ಕುದಿಯೋ ತನಕನೂ. ರಾಗಿ ಗಂಜಿ ಜೊತೆಗೆ ಹಾಲು ಅಥವಾ ಮಜ್ಜಿಗೆ ಯಾವುದಾದ್ರೂ ನಾವು ತೊಗೋಬೋದು. ನಾನಿಲ್ಲಿ ಮಜ್ಜಿಗೆನ ಮಾಡ್ಕೊತಾ ಇದ್ದೀನಿ. ಮಧ್ಯಾಹ್ನಕ್ಕೂ ಕೂಡ ಮಜ್ಜಿಗೆ ಬೇಕಾಗುತ್ತಲ್ವ, ಸೊ ಹಾಗಾಗಿ ನಾನು 2 ಟೈಮ್ಗೂ ಒಂದೇ ಸಲ ಮಜ್ಜಿಗೆನ ಮಾಡ್ಕೊತಾ ಇದ್ದೀನಿ. ರಾಗಿ ಗಂಜಿಗೆ ಸ್ವಲ್ಪ ಮಜ್ಜಿಗೆನ ಮಿಕ್ಸ್ ಮಾಡಿದ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಅಂತ. ಹಾಗೆ ಅದ್ರ ಜೊತೆಗೆ ನಾನು ಪ್ರೋಟೀನಾಗಿ ಮೊಳಕೆ ಕಾಳನ್ನು ತೊಗೊತಾ ಇದ್ದೀನಿ. ಕಡಲೆಕಾಳು, ಮೊಳಕೆ ಕಾಳು, ಹಾಗೆ ಹೆಸರು ಕಾಳನ್ನು, ಮೊಳಕೆ ಕಾಳು ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೆ ನಾನು ಹಸಿ ಕೊಬ್ಬರಿಯನ್ನು ತುರಿದು ಹಾಕ್ಕೊತಾ ಇದ್ದೀನಿ. ಸೊ ಇದನ್ನು ಇದ್ರ ಜೊತೆಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಬ್ರೇಕ್ಫಾಸ್ಟು ರೆಡಿ ಆಯಿತು. ರಾಗಿ ಗಂಜಿ ಜೊತೆ ಮೊಳಕೆ ಕಾಳು ತುಂಬಾ ಚೆನ್ನಾಗಿರುತ್ತೆ. ಹೊಟ್ಟೆ ಹಸಿಯೋದಿಲ್ಲ, ತುಂಬ ಹೊಟ್ಟೆ ತುಂಬಿರೋ ಥರ ಫೀಲ್ ಆಗುತ್ತೆ. ಮಧ್ಯಾಹ್ನ ತನಕ ಆರಾಮಾಗಿ ನೀವು ಈ ಬ್ರೇಕ್ಫಾಸ್ಟಲ್ಲಿ ಇರ್ಬೋದು. ಅದಾದಮೇಲೆ ಬೇಕೆಂದರೆ ಹಣ್ಣು, ಬೇರೆ ಏನಾದರೂ ಜ್ಯೂಸು ಆ ಥರ ಮಾಡ್ಕೊಂಡು ಕುಡಿಬೋದು. ಹಾಗೆ ನನ್ನ ಮಗನೂ ಕೂಡ ಕೂರಿಸ್ಬಿಟ್ಟು ಅವನಿಗೂ ಕೂಡ ಎಣ್ಣೆ ಹಚ್ತಾ ಇದ್ದೀನಿ. ಅವ್ರ ಅಕ್ಕಂಗೆ ಎಣ್ಣೆ ಹಚ್ತಾ ಇದ್ನಲ್ಲ, ನನಗೂ ಹಚ್ಚು ಅಂತ ಹೇಳ್ತಾ ಇದ್ದ. ಹಾಗಾಗಿ ಅವನಿಗೂ ಕೂಡ ಎಣ್ಣೆ ಹಚ್ತಿದ್ದೀನಿ. ಕೂದಲಂತೂ ತುಂಬಾ ಬಂದುಬಿಟ್ಟಿದೆ, ಹಿಂಗೆ ಜುಟ್ಟಾಕ್ಬೋದು ಅಷ್ಟೊಂದು ಕೂದಲು ಬಂದುಬಿಟ್ಟಿದೆ, ನೋಡ್ತಾ ಇರ್ಬೋದು. ಸಿಕ್ಕಾಪಟ್ಟೆ ಬಂದುಬಿಟ್ಟಿದೆ, ಕೂದಲು ತೆಗೆಸ್ಬೇಕು. ಜುಟ್ಟು ಹಾಕಿದ್ರೆ ಸೇಮ್ ಹುಡುಗಿ ಥರನೇ ಕಾಣಿಸುತ್ತೆ. ಹಂಗಾಗಿ ನಂಗೆ ಇಷ್ಟ ಇಲ್ಲ ಜುಟ್ಟು ಹಾಕೋದು. ಸೊ ಹಂಗಾಗಿ ಹಾಗೆ ಬಿಟ್ಟಿದ್ದೀನಿ. ಹಾಗೆ ಇರಲಿ, ಅವನು ಚೆನ್ನಾಗಿ ಕಾಣ್ತಾನೆ ಕೂದಲು ಬಿಟ್ಕೊಂಡು ಅಂತ ಅಷ್ಟೇ. ಕೂತ್ಕಲ್ಲೇ ಸ್ವಲ್ಪ ಹೊತ್ತು.
ಸೊ ಬ್ರೇಕ್ಫಾಸ್ಟ್ ಆಗಿ 1 ಅವರ್ 2 ಅವರ್ಸ್ ಆದಮೇಲೆ ಒಂದು ಜ್ಯೂಸನ್ನು ಕುಡಿತಾ ಇದ್ದೀನಿ. ಬೀಟ್ರೋಟ್ ಜ್ಯೂಸ್ ನಂಗೆ ತುಂಬ ಇಷ್ಟ ಆಗುತ್ತೆ, ಹಾಗಾಗಿ ನಾನು ಬೀಟ್ರೋಟ್ ಜ್ಯೂಸನ್ನೇ ಮಾಡ್ಕೊಂಡಿದ್ದೀನಿ. ಮಧ್ಯಾಹ್ನಕ್ಕೆ ಅಂತ ಹೂಕೋಸು ಪಲ್ಯನ ಮಾಡ್ತಾಯಿದ್ದೀನಿ. ಹೇಗಿದ್ದರೂ ರೈಸ್ ಇತ್ತಲ್ವ, ನಮ್ಮ ಬೆಳಗ್ಗೆ ಪುಳಿಯೋಗರೆ ತಿಂದಿರಲಿಲ್ಲ, ಹಾಗಾಗಿ ಹೂಕೋಸು ಪಲ್ಯನ ಮಾಡ್ತಾಯಿದ್ದೀನಿ. ಹೂಕೋಸು ನಾನು ಜಾಸ್ತಿ ತರೋದಿಲ್ಲ, ಯಾಕಂದರೆ ಹುಳ ಇರುತ್ತೆ ಅನ್ನೋದಕ್ಕೋಸ್ಕರ ತಂದಿರಲಿಲ್ಲ. ಈ ಸಲ ತಂದೆ, ಅಲ್ಲಿ ಚೆನ್ನಾಗಿತ್ತು ಅಂತ. ಸೊ ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಸಣ್ಣದಾಗಿ ಹೆಚ್ಚಿ ತೊಳೆದ್ಬಿಟ್ಟು ಅದಾದಮೇಲೆ ನಾನು ಬಿಸಿನೀರಲ್ಲಿ ಉಪ್ಪು ಹಾಕಿ ಕುದಿಸ್ತಾ ಇದ್ದೀನಿ. ಇವಾಗಲೇ ಬೇಯಿಸ್ಕೊಂಡು ಇಟ್ಕೊಂಡ್ಬಿಡ್ತೀನಿ, ಒಗ್ಗರಣೆ ಹಾಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ. ಕೋಸು ಪಲ್ಯ ತುಂಬ ಈಸಿಯಾಗಿ ಮಾಡ್ಕೋಬೋದು. ನಾರ್ಮಲಾಗಿ ಒಗ್ಗರಣೆ ಯಾವ ರೀತಿ ಹಾಕ್ತೀರಾ, ಸಾಸಿವೆ, ಜೀರಿಗೆ, ಕರಿಬೇವು, ಹಸಿಮೆಣ್ಸಿನ್ಕಾಯಿ ಬೇಕಿದ್ದರೂ ಹಾಕ್ಕೋಬೋದು. ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿಲ್ಲ. ಹಾಗೆ ಸ್ವಲ್ಪ ಈರುಳ್ಳಿ, ಹಾಗೆ ಟೊಮೊಟೊ ತೊಗೊಂಡಿದ್ದೀನಿ. ಟೊಮೊಟೊ 2 ಹಾಕಿದ್ದೀನಿ, ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅನ್ನೋದಕ್ಕೋಸ್ಕರ. ಹಾಗೆ ಅರಿಶಿನ, ಉಪ್ಪು, ಖಾರದ ಪುಡಿ, ಗರಂ ಮಸಾಲ ಇಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿದ್ರೆ ಆಯಿತು. ಹಾಗೆ ಲಾಸ್ಟಿಗೆ ನಾವು ಬೇಯಿಸಿಟ್ಕೊಂಡಿರೋಂತಹ ಹೂಕೋಸನ್ನು ಹಾಕ್ಬಿಟ್ಟು ಇದಕ್ಕೆ ಮಿಕ್ಸ್ ಮಾಡಿದ್ರೆ ಹೂಕೋಸಿನ ಪಲ್ಯ ತುಂಬ ಚೆನ್ನಾಗಿ ತಿನ್ನೋದಕ್ಕೆ ಟೇಸ್ಟಿಯಾಗಿ ರೆಡಿ ಆಗುತ್ತೆ. ಹಾಗೆ ಇಲ್ಲಿ ನಾನು ಪ್ರೋಟೀನ್ಗೆ ಅಂತಂದು ಪನ್ನೀರನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು 50 ಗ್ರಾಮಷ್ಟು ಪನ್ನೀರನ್ನು ತೊಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಏನಾದರೂ ಹಾಕ್ಕೋಬೋದು. ಹಾಕ್ಕೊಂಬಿಟ್ಟು ಹಂಗೆ ಶಾಲೋ ಫ್ರೈನ ಮಾಡ್ಕೊತಾ ಇದ್ದೀನಿ. ಹಾಗೆ ಅದ್ರ ಮೇಲೆ ರುಚಿಗೆ ಅಂತಂದು ಸ್ವಲ್ಪ ಉಪ್ಪು, ಅರಿಶಿನ, ಖಾರದ ಪುಡಿ ಹಾಕ್ಕೊತೀನಿ. ಖಾರದ ಪುಡಿ ಬದಲು ನೀವು ಮೆಣಸಿನ ಪುಡಿನೂ ಬೇಕಿದ್ದರೂ ಹಾಕ್ಕೋಬೋದು. ಮಧ್ಯಾಹ್ನದ ಲಂಚ್ಗೆ ನಾನಿಲ್ಲಿ ಸ್ವಲ್ಪ ಸಲಾಡನ್ನು ಕೂಡ ತೊಗೊಂಡಿದ್ದೀನಿ. ಸೌತೆಕಾಯಿ ಮತ್ತು ಕ್ಯಾರೆಟನ್ನು ತೊಗೊಂಡಿದ್ದೀನಿ. ಬೇರೆ ಯಾವುದಾದ್ರೂ ತರಕಾರಿ ಇದ್ದರೂ ಕೂಡ ನೀವು ತೊಗೋಬೋದು. ಹಾಗೆ ಪ್ರೋಟೀನ್ಗೆ ಅಂತ ಪನ್ನೀರ್ ತೊಗೊಂಡಿದ್ದೀನಿ. ಹಾಗೆ ನಾವು ಏನೇನು ಸಾಂಬಾರು, ಪಲ್ಯ ಎಲ್ಲನೂ ಕೂಡ ಸ್ವಲ್ಪ ಜಾಸ್ತಿನೇ ತೊಗೋಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಪಲ್ಯನ ಕೂಡ ನಾನು ಜಾಸ್ತಿ ತೊಗೊಂಡಿದ್ದೀನಿ. ರೈಸು 1 ಕಪ್ ಅಷ್ಟು ತೊಗೊಂಡಿದ್ದೀನಿ. ವೈಟ್ ರೈಸ್ ಆದರೂ ತೊಗೋಬೋದು. ನಾನು ಪುಳಿಯೋಗರೆ ಇತ್ತು, ಸೊ ಪುಳಿಯೋಗರೆನೇ ನಾನು ತೊಗೊಂಡಿದ್ದೀನಿ 1 ಕಪ್ ಅಷ್ಟು. ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಮೊಸರನ್ನ ಕೂಡ ತೊಗೊಂಡಿದ್ದೀನಿ. ಇದಿಷ್ಟು ನನ್ನ ಲಂಚು. ತುಂಬಾ ಚೆನ್ನಾಗಿರುತ್ತೆ, ಹೊಟ್ಟೆ ಅಂತೂ ಫುಲ್ ಆಗುತ್ತೆ. ಅದಾದಮೇಲೆ ಊಟ ಆದಮೇಲೆ 1 ಲೋಟ ಮಜ್ಜಿಗೆ ಅಂತೂ ಕುಡಿತೀನಿ ನಾನು. ಹಾಗೆ ಅವರೆಕಾಯಿ ತಂದಿದ್ನಲ್ವ, ಸೊ ಅದನ್ನು ಎಲ್ಲ ಸುಲಿತಾ ಇದ್ದೀನಿ ಕೂತ್ಕೊಂಡು. ನನ್ನ ಮಗನೂ ಸುಲಿತಾ ಇದ್ದ ನನ್ನ ಜೊತೆಗೆ. ಅವರೆಕಾಯಿ ಸುಲಿಯೋಷ್ಟರಲ್ಲಿ 7:30 8 ಗಂಟೆ ಆಯಿತು. ಹಾಗೆ ನಾನು 7:30 8 ಗಂಟೆ ಅಷ್ಟರಲ್ಲಿ ಡಿನ್ನರ್ನ ಮುಗಿಸ್ಕೊಂಡ್ಬಿಡ್ತೀನಿ. ಡಿನ್ನರ್ಗೆ ಅಂತಂದು ನಾನು ಏನೂ ತಿಂತಾಯಿಲ್ಲ ಇವಾಗ. ಸೊ ಮಧ್ಯಾಹ್ನ ಚೆನ್ನಾಗಿ ಊಟ ಮಾಡಿದ್ನಲ್ವ, ಹಾಗಾಗಿ ಒಂದು ಫ್ರೂಟನ್ನು ತೊಗೊತಾ ಇದ್ದೀನಿ. ಪಪ್ಪಾಯ ಹಣ್ಣು ತಂದಿದ್ವಿ, ಸೊ ಪಪ್ಪಾಯ ಹಣ್ಣನ್ನು ಕಟ್ ಮಾಡಿ ಒಂದು ಬಾಕ್ಸಿಗೆ ಹಾಕಿ ಎತ್ತಿಟ್ಬಿಡ್ತೀನಿ. ಅಂದರೆ ಪಪ್ಪಾಯ ಹಣ್ಣು ದೊಡ್ಡದಿದೆ ಅಲ್ವಾ, ಸೊ ಹಾಗಾಗಿ ಅಷ್ಟು ಒಂದೇ ಸಲ ತಿನ್ನೋಕ್ಕಾಗಲ್ಲ, ಸ್ವಲ್ಪನೇ ತಿನ್ನಬೇಕು ಅಂತ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡಿರ್ತೀನಿ. ಹಾಗೆ ಪ್ರೋಟೀನು ಮತ್ತು ಫೈಬರ್ ಎರಡನ್ನೂ ಕೂಡ ನಾನು ಸಂಜೆ ತಿಂತೀನಿ. ಸೊ ಇವರಿಗೆ ಬರೀ ಹಣ್ಣಂದರೆ ಸಾಕಾಗಲ್ಲ ಮಕ್ಕಳಿಗೆಲ್ಲ, ಸೊ ಹಾಗಾಗಿ ಅವರಿಗೆ ಗೋಧಿ ದೋಸೆ ಮಾಡ್ತಾಯಿದ್ದೀನಿ. ಸ್ವಲ್ಪ ಸಾಂಬಾರು ಹಾಗೆ ಚಟ್ನಿ ಪುಡಿ ಎಲ್ಲ ಇತ್ತು, ಅದಕ್ಕೋಸ್ಕರ ಗೋಧಿ ದೋಸೆಗೆ ಕಲಸಿಟ್ಟಿದ್ದೆ. ಬಂದ ತಕ್ಷಣ ಮಾಡ್ಕೊಳ್ಳೋಣ ಅಂತ. ನನ್ನ ಹಸ್ಬೆಂಡು ಕೂಡ ಬಂದರು ಆಫೀಸಿಂದ. ಅವ್ರಿಗೆ, ಮಕ್ಕಳಿಗೆ ಎಲ್ರಿಗೂ ಕೂಡ ಗೋಧಿ ದೋಸೆನ ಮಾಡಿಕೊಡ್ತಾಯಿದ್ದೀನಿ. ಹಾಗೆ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀರಾ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದ ಇರುವಂಥ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.